ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಸ್ವಾಗತ ಕನ್ನಡ ಚಾನಲ್ಗೆ. ನಾನು ನಿಮ್ಮ ದಯಾನಂದ್ ಮಾತಾಡ್ತಿದ್ದೀನಿ. ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತ ಬನ್ನಿ ಇವತ್ತಿನ ಪ್ರೋಗ್ರಾಮ್ ಶುರು ಮಾಡಿ. ಈ ದಿನ ನನ್ನ ಸ್ವಂತ ಊರಾದಂತ ಹಿರಿಯೂರಿನಲ್ಲಿ ಇಲ್ಲಿನ ಪ್ರಸಿದ್ಧ ದೇವಸ್ಥಾನವಾದಂತಹ ಶ್ರೀ ತೇರುಮಲ್ಲೇಶ್ವರ ಸ್ವಾಮಿ ಬ್ರಹ್ಮ ರಥೋತ್ಸವ ನಡೀತಾ ಇದೆ. ಬನ್ನಿ ಹೇಗೆ ವಿಜೃಂಭಣೆಯಿಂದ ನಡೆಯುವುದಂತ ನೋಡೋಣ. ಹಾಗೆ ಇಲ್ಲಿನ ಜನರು ಜೊತೆ ಕೂಡ ಮಾತಾಡೋಣ. ಹಾಗೆ ಇಲ್ಲಿನ ದೇವಸ್ಥಾನ ಕೂಡ ತೋರಿಸ್ತೀನಿ. ಬನ್ನಿ ಶ್ರೀ ತೇರುಮಲ್ಲೇಶ್ವರ ದೇವಸ್ಥಾನದ ಒಳಗಡೆ ಹೋಗೋಣ. ದೇವಸ್ಥಾನವನ್ನ ಯಾವ ರೀತಿ ಅಲಂಕಾರ ಮಾಡಿದ್ದಾರೆ ಅಂತ ಎಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ. ಬನ್ನಿ ಈ ದೇವಸ್ಥಾನದ ಇತಿಹಾಸ ಮತ್ತು ಸ್ಥಾಪನೆಯ ಬಗ್ಗೆ ತಿಳಿದುಕೊಳ್ಳೋಣ. ಈ ದೇವಸ್ಥಾನಕ್ಕೆ ದಕ್ಷಿಣ ಕಾಶಿ ಎಂದು ಕರೆಯಲು ಕಾರಣ ಇಲ್ಲಿ ಇರುವಂತಹ ಮೂಲ ವಿಗ್ರಹ ಕಾಶಿಯಲ್ಲಿ ಇರುವಂತೆ ದಕ್ಷಿಣ ಕಾಶಿಗೆ ಮುಖ ಮಾಡಿದ ಕಾರಣಕ್ಕೆ ಈ ದೇಗುಲವನ್ನು ದಕ್ಷಿಣ ಕಾಶಿ ಎಂದು ಕರೆಯಲಾಗುತ್ತದೆ. ಈ ದೇವಸ್ಥಾನದ ಹುಟ್ಟಿಗೆ ಕಾರಣ ಇಲ್ಲಿನ ಮಲ್ಲಮ್ಮ ರೆಡ್ಡಿಯವರ ಭಕ್ತಿಗೆ ಮೆಚ್ಚಿ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಕಲ್ಲಿನ ರೂಪದಲ್ಲಿ ಬಂದು ಇಲ್ಲಿ ನೆಲೆಸಿದರು ಎಂಬ ನಂಬಿಕೆ ಇದೆ. ಈ ದೇವಸ್ಥಾನದ ಹಿನ್ನೆಲೆ ಅಥವಾ ಇತಿಹಾಸ ನೋಡುವುದಾದರೆ ಹಿರಿಯೂರಿನಲ್ಲಿ ನೆಲೆಸಿದಂತಹ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಪರಮ ಭಕ್ತೆಯಾದ ಶ್ರೀ ಹೇಮರೆಡ್ಡಿ ಮಲ್ಲಮ್ಮ ಇವರಿಗೆ ಆಗಾಗ ಶ್ರೀಶೈಲಕ್ಕೆ ಕಾಲ್ನಡಿಗೆಯಲ್ಲಿ ಹೋಗಿ ತನ್ನ ಇಷ್ಟ ದೈವವಾದ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದರ್ಶನ ಮಾಡುವ ರೂಢಿ ಇತ್ತು. ಹಾಗೆ ಮುಂದೆ ಅವರಿಗೆ ವಯಸ್ಸಾದಂತೆ ಒಮ್ಮೆ ಅವರು ಶ್ರೀಶೈಲಕ್ಕೆ ಹೋಗುವಾಗ ದಣಿವಾಗಿ ಎಲೆ ಅಡಿಕೆ ಹಾಕಿಕೊಳ್ಳಲು ಬಯಸುತ್ತಾರೆ. ಆಗ ಅಡಿಕೆ ಪುಡಿ ಮಾಡಿಕೊಳ್ಳಲು ಅಲ್ಲಿ ಇರುವಂತಹ ಒಂದು ಕಲ್ಲನ್ನು ತೆಗೆದುಕೊಂಡು ಪುಡಿ ಮಾಡಿ ಕಲ್ಲನ್ನು ಬಿಸಾಕುತ್ತಾರೆ. ಹಾಗೆ ಮುಂದೆ ಹೋಗುವಾಗ 2-3 ಬಾರಿ ಅದೇ ಕಲ್ಲು ಅವರಿಗೆ ಸಿಗುತ್ತದೆ. ಮತ್ತೆ ದೇವರ ದರ್ಶನ ಮಾಡಿ ಮನೆಗೆ ಬಂದಾಗಲೂ ಅಚ್ಚರಿಗೊಂಡಂತಹ ಮಲ್ಲಮ್ಮ ಅದನ್ನು ಹೊರಗೆ ಬಿಸಾಕಿದಾಗ ಅದು ಮನೆಯಲ್ಲೇ ಇರುವಂತಹ ಒಳಕಲ್ಲಿನಲ್ಲಿ ಬಂದು ಕುಳಿತುಕೊಳ್ಳುತ್ತದೆ. ಮುಂದೆ ಮಲ್ಲಿಕಾರ್ಜುನ ಸ್ವಾಮಿ ಸ್ಮರಣೆಯಲ್ಲಿ ಮಲಗಿದ್ದಂತಹ ಮಲ್ಲಮ್ಮನಿಗೆ ರಾತ್ರಿ ಕನಸಿನಲ್ಲಿ ಕಾಣಿಸಿಕೊಂಡ ದೇವರು, ನಿನಗೆ ಇನ್ನೂ ವಯಸ್ಸಾಯಿತು, ಶ್ರೀಶೈಲಕ್ಕೆ ಬರುವ ತೊಂದರೆ ತೆಗೆದುಕೊಳ್ಳಬೇಡ, ಕಲ್ಲಿನ ರೂಪದಲ್ಲಿ ಬಂದವನು ನಾನೇ, ಇನ್ನು ಮುಂದೆ ನನ್ನನ್ನು ಇಲ್ಲಿಯೇ ಪೂಜಿಸು ಎಂದು ಮಾಯವಾದರು. ಕನಸಿನಿಂದ ಎಚ್ಚರಗೊಂಡು ನೋಡಿದಾಗ ಒಳಕಲ್ಲಿನಲ್ಲಿ ಇದ್ದ ಕಲ್ಲು ಲಿಂಗವಾಗಿತ್ತು. ಈ ಘಟನೆ ನಂತರ ಮಲ್ಲಮ್ಮನ ಮನೆಯೇ ಮುಂದೆ ಮಲ್ಲೇಶ್ವರ ದೇಗುಲವಾಯಿತು. ಈ ದೇವಾಲಯಕ್ಕೆ ತೇರು ಎಂಬ ಹೆಸರು ಬರಲು ಕಾರಣ ಮಲ್ಲೇಶ್ವರ ದೇಗುಲ ಉದ್ಭವವಾದ ಕೆಲವು ವರ್ಷಗಳ ಬಳಿಕ ನೆರೆಯ ಯಗಟಿ ಎಂಬ ಸ್ಥಳದಲ್ಲಿ ಮಲ್ಲೇಶ್ವರ ಸ್ವಾಮಿ ರಥೋತ್ಸವ ನಡೆಯುತ್ತಿದ್ದಾಗ ಭೀಕರ ಗಾಳಿ ಮಳೆ ಆರಂಭವಾಗಿ ವೇದಾವತಿ ನದಿಯ ಪ್ರವಾಹದಲ್ಲಿ ಕೊಚ್ಚಿ ಹೋದ ಮಲ್ಲೇಶ್ವರನ ರಥ ಹಿರಿಯೂರಿನ ಮಲ್ಲೇಶ್ವರ ದೇವಸ್ಥಾನ ಹತ್ತಿರ ನಿಂತಾಗ ಭಕ್ತರು ರಥವನ್ನು ಎತ್ತಿ ದೇವಸ್ಥಾನದ ಹತ್ತಿರಕ್ಕೆ ತಂದರು. ಅಂದಿನಿಂದ ಮಲ್ಲೇಶ್ವರನನ್ನು ತೇರು ಮಲ್ಲೇಶ್ವರ ಎಂದು ಕರೆಯಲಾಗುತ್ತದೆ. ಅಂದಿನಿಂದ ಪ್ರತಿ ವರ್ಷ ಮಾಘ ಮಾಸದ ಮಾಘ ನಕ್ಷತ್ರದಲ್ಲಿ ಸ್ವಾಮಿಯ ರಥೋತ್ಸವ ನಡೆಯುತ್ತದೆ. ಹಾಗೆ ಮತ್ತೊಂದು ವಿಶೇಷ, ಮಲ್ಲೇಶ್ವರ ಸ್ವಾಮಿ ರಥೋತ್ಸವದೊಂದಿಗೆ ಅದೇ ದಿನ ಮತ್ತೆ 2 ರಥೋತ್ಸವ ನಡೆಯುತ್ತದೆ. ಅವುಗಳೆಂದರೆ ಚಂದ್ರಮೌಳೇಶ್ವರ, ಉಮಾಮಹೇಶ್ವರ ಸ್ವಾಮಿಗಳ ರಥೋತ್ಸವ ಕೂಡ ನಡೆಯುತ್ತೆ. ಈ 3 ರಥೋತ್ಸವ ಕೂಡ ಒಂದೇ ದಿನ ನಡೆಯುವುದು ಇಲ್ಲಿನ ವಿಶೇಷ. ಹಾಗೆಯೇ ಈ ದೇವಸ್ಥಾನದ ಮತ್ತೊಂದು ವಿಶೇಷವೆಂದರೆ ಶಿವಧನಸ್ಸು. ಪಾಳೆಗಾರರಾದ ಕೆಂಚಪ್ಪ ನಾಯಕ್ ಅವರಿಗೆ ಈ ಶಿವಧನಸ್ಸು ವೇದಾವತಿ ನದಿಯಲ್ಲಿ ಸಿಕ್ಕಿತು. ಇದಕ್ಕೆ ಜೀವವಿದೆ ಎಂದು ನಂಬಲಾಗುತ್ತದೆ. ಏಕೆಂದರೆ ಈ ಶಿವಧನಸ್ಸು ಸಿಕ್ಕಿದಾಗ 5 ಅಡಿ ಉದ್ದವಿತ್ತು. ಈಗ ಅದು 30 ಅಡಿಗೂ ಹೆಚ್ಚು ಉದ್ದವಿದೆ ಎಂದು ಹೇಳಲಾಗುತ್ತದೆ. ಇದನ್ನು ದೇವಸ್ಥಾನದ ಕೊಠಡಿಯೊಂದರಲ್ಲಿ ಇಡಲಾಗಿದೆ ಮತ್ತು ಇದನ್ನು ಪ್ರತಿ ವರ್ಷ ಬ್ರಹ್ಮ ರಥೋತ್ಸವದ ದಿನದಂದು ಮಾತ್ರ ಈ ಶಿವಧನಸ್ಸನ್ನು ಕೊಠಡಿಯಿಂದ ಹೊರತೆಗೆದು ವೇದಾವತಿ ನದಿಯಲ್ಲಿ ಜಲಾಭಿಷೇಕ ಮಾಡಿಸಿ ನಂತರ ದೇವಸ್ಥಾನಕ್ಕೆ ಮರಳಿ ತರುತ್ತಾರೆ. ಹೀಗೆ ದೇವಾಲಯಕ್ಕೆ ಮರಳಿ ತರುವಾಗ ಈ ಶಿವಧನಸ್ಸು ಭಾರವಾಗಿದ್ದರೆ ಆಪತ್ತು, ಬರಗಾಲ, ವಿಕೋಪ ಮುನ್ಸೂಚನೆ ಎಂದು ಮತ್ತು ಹಗುರವಾಗಿದ್ದರೆ ಒಳ್ಳೆಯ ಮಳೆ ಬೆಳೆಯಾಗುತ್ತದೆ ಎಂದು ವರ್ಷ ಭವಿಷ್ಯವನ್ನು ಸೂಚಿಸುತ್ತದೆ ಎಂಬ ನಂಬಿಕೆ ಇಲ್ಲಿನ ಜನರದ್ದು. ಸಾಕಷ್ಟು ವ್ಯಾಪಾರಿಗಳು ಕೂಡ ಬಂದಿದ್ದಾರೆ. ಬನ್ನಿ ಅವರ ಜೊತೆ ಕೂಡ ಮಾತನಾಡೋಣ. ಸರ್, ನಿಮ್ಮ ಹೆಸರು? ನನ್ನ ಹೆಸರು ಮಣಿಕಂಠ ಅಂತ. ಮಣಿಕಂಠ ಅಂತನಾ? ಓಕೆ. ಇದೇ ಹಿರಿಯೂರ್ನಾರ? ಹಿರಿಯೂರು ಗೋಪಾಲ್ಪುರ. ಗೋಪಾಲ್ಪುರ ಗೋಪಾಲ್ ಇರೋರಾ? ಓಕೆ. ಇರೋದಿಲ್ಲ ಗೋಪಾಲ್ಪುರ, ನಾವು ಇರೋದೆಲ್ಲ ಬೆಂಗಳೂರಾಗಿದ್ದೀವಿ. ವರ್ಷ ಬಂದ್ಬಿಟ್ಟು ಇದೇ ಊರು ಅಂತ ಹೇಳ್ಬಿಟ್ಟು ಇಲ್ಲ ಜಾತ್ರೆ ಅಂಗಡಿ. ಮೊದ್ಲೆಲ್ಲ ಒಂದು 10 ವರ್ಷದ ಮುಂಚೆ ಆಗ್ತಾ ಇದ್ವಿ. ಎಲ್ಲ ಕಡೆ ತಿರ್ಗಾಡ್ಕೊಂಡು ವ್ಯಾಪಾರ ಮಾಡ್ತಾ ಇದ್ವಿ. ಒಂದ್ 10 ವರ್ಷದಿಂದ ಬಿಟ್ಟು ಹೇಗಾಗ್ತದೆ ಪರ ವ್ಯಾಪಾರ? ಎಲ್ಲ ಪರವಾಗಿಲ್ಲ, ಚೆನ್ನಾಗಿ ಈ ನಡುವೆ ಅಷ್ಟೇ. ಏನಂದ್ರೆ ಹಿರಿಯರ ಜಾತ್ರೆ ನಮ್ಮೂರ್ ಜಾತ್ರೆ ಬಿಟ್ಟಲ್ವಲ್ಲ, ಅದಕ್ಕೆ ವರ್ಷ ಬಂದ್ ಆಗ್ತೀವಿ. ನಮಸ್ತೆ. ನಿಮ್ಮ ಹೆಸರು? ಹಿಂಗೆ ಅಂತ ಶಿರಾ ತಾಲೂಕು. ಇಲ್ಲಿ ವರ್ಷ ಅಂಗಡಿ ಹಾಕ್ತಿರ್ತೀವಿ. ಒಂದು 15-20 ವರ್ಷದಿಂದ ಆಗ್ತಾ ಇದೀವಿ. ಇಲ್ಲಿ ವಿಶೇಷ ಒಂದೇನಾ ಬೇರೆ ಕಡೆ ಜಾತ್ರೆ? ಬೇರೆ ಕಡೆ ಜಾತ್ರೆಗೂ ಹಾಕ್ತಿವಿ. ಹೌದಾ? ಎಲ್ಲಾ ಕಡೆನೂ ಹೋಗ್ತಿವಿ. ಇಲ್ಲಿ ವಿಶೇಷವಾಗಿ ತೇರು 1:15 ಆಗುತ್ತೆ. ಜನ ಅಕ್ಕಪಕ್ಕ ಹಳ್ಳಿಯರೆಲ್ಲ ಚೆನ್ನಾಗಿ ಬಂದು ಇಲ್ಲಿ ಸ್ವಾಮಿ ದರ್ಶನ ಮಾಡ್ಕೊಂಡು
ಹೋಗಿ ಹೇಗ ಅನಿಸ್ತಿದೆ ನಮ್ಮ ಹಿರಿಯೂರು ಜಾತ್ರೆ ಬಗ್ಗೆ? ಹಿರಿಯೂರು ಒಂದ್ ಸ್ವಲ್ಪ ಪ್ರಸಿದ್ಧಿಯಾದ ದೇವಸ್ಥಾನ ಇದು. ಓಕೆ. ದಕ್ಷಿಣ ಕಾಶಿ ಅಂತ ಮೈಲಾರಲಿಂಗೇಶ್ವರ ಅಂತ. ಸ್ವಲ್ಪ ಜನಗಳು ಕಮ್ಮಿ ಇದಾರೆ ಅಂತಿದ್ದಾರೆ. ಇಲ್ಲ, ಬರ್ತಾರೆ 12-1 ಗಂಟೆ ಮೇಲೆ ಎಲ್ಲ ಅಕ್ಕಪಕ್ಕ ಹಳ್ಳಿ ಒಂದು 16-20 ಹಳ್ಳಿಯರೆಲ್ಲ ಬರ್ತಾ ಇರ್ತಾರೆ. ಎಲ್ಲ ಪೂಜೆ ಸ್ವಾಮಿಗೆ ರಥ ಎಳೆದು ಹೋಗ್ತಾ ಇರ್ತಾರೆ. ನಿಮಗೆ ಅಂಗಡಿ ವ್ಯಾಪಾರ ಚೆನ್ನಾಗಿ? ನಮ್ಗೆ ಇನ್ನು 2 ಗಂಟೆ ಮೇಲೆ ಚೆನ್ನಾಗಿ ಆಗ್ತದೆ. ವರ್ಷ ಹಂಗ ಆಗ್ತಾ ಇರ್ತದೆ. ಹಿಂದಿನ ಇರ್ತೀರಾ ಇಲ್ಲಿ? 3 ದಿನ ಇರ್ತೀವಿ. ಧನ್ಯವಾದಗಳು. ಥ್ಯಾಂಕ್ ಯು. ನಾಗರಾಜ್ ಅಂತನಾ? ಓಕೆ. ನಿಮ್ದು ಇದೇ ಊರೇನಾ? ಇದೇ ಊರು. ಓಕೆ. ಏನ್ ಕೆಲಸ ಮಾಡ್ತಿದ್ದೀರಾ? ನಾವು ಖಾರಮಂಡಕ್ಕಿ ಬೆಂಡು ಬತ್ತಾಸು, ನಮ್ದು ಅದೇ ವೃತ್ತಿ. ಯಾವ್ದು ಅಂಗಡಿ? ಈಗ ಇದೇನಾ? ಓಕೆ. ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ಇದು? ನಾವು ಇವರು ನಮ್ಮ ಚಿಕ್ಕಪ್ಪರು ತಾತಾರ ಕಾಲದಿಂದಲೂ ಮಾಡ್ತಾ ಇದಾರೆ. ಅಂದ್ರೆ ಮೊದಲಿಂದಾನು ಇದೇ ವ್ಯಾಪಾರ? ಇದೇ ವ್ಯಾಪಾರ. ಬೆಂಡು ಬತ್ತಾಸು ಮತ್ತೆ ಕಲ್ಯಾಣ ಶಾವಿಗೆ ಈ 3 ಜಾತ್ರೆ ಕೂರ್ತಾವು. ಬಹಳ ವರ್ಷದಿಂದ ಅದು ಒಂದು ಮನೆಗೆ ತಗೊಂಡು ಹೋದ್ರೆ ಹಿರಿಯರು ಬಹಳ ಖುಷಿ ಪಡ್ತಾರೆ. ಇದು ಜಾತ್ರೆ ಕುರಿತು ಯಾವ್ದೋ ಜಾತ್ರೆಗೆ ಹೋಗಿದ್ದಾರೆ ಅಂತ ಐಡೆಂಟಿಫೈ ಆಗುತ್ತೆ. ಹಿರಿಯೂರು ತಾಲೂಕು, ಚಿತ್ರದುರ್ಗ ಜಿಲ್ಲೆಯ ಇದು ಹಿರಿಯೂರು ದಕ್ಷಿಣ ಕಾಶಿ ತೇರುಮಲ್ಲೇಶ್ವರ ಸ್ವಾಮಿ. ಯಾವುದೇ ಒಂದು ಈ ಸ್ವಾಮಿಗೆ ಬಂದು ಪೂಜೆ ಮಾಡಿಸ್ಕೊಂಡು ಹೋದ್ರೆ ಅವ್ರದ್ದು ಯಾವುದೇ ಕೆಲ್ಸಗಳು ಇದ್ರು ಬಗೆಹರಿತೆ. ಒಂದು ಊರಿಗೆ ಒಂದು ಕೆಲ್ಸದ್ದಾಗಲಿ, ಒಂದು ನಲ್ಲಿ ಯಾವ್ದಾದ್ರು ಒಂದು ಬೆಳೆ ಇಟ್ಕೋದು, ಅದು ಕೂಡ ಎಲ್ಲ ಸೆಟ್ ಆಗುತ್ತೆ. ಓಕೆ, ಧನ್ಯವಾದಗಳು ಸರ್. 30 ವರ್ಷದಿಂದ ಮಾಡ್ತಾ ಇದ್ದೀವಿ. ವರ್ಷ ಜಾತ್ರೆ ಆಗ್ತೀವಿ, ಪ್ರತಿ ವರ್ಷ ಹೇಗಲ್ಲ ವ್ಯಾಪಾರ? ಪರವಾಗಿಲ್ಲ, ಆಗ್ತಾ ಇದೆ. ಈ ವರ್ಷ ಕಮ್ಮಿ ಇದೆ, ಜನ ಈ ವರ್ಷ ಸ್ವಲ್ಪ ಕಡಿಮೆ ಇದಾರ. ಹಿರಿಯೂರು ಜಾತ್ರೆ ಅಂದ್ರೆ ಇನ್ನ ಟೈಮ್ ಇದೆ, 12 ಗಂಟೆ ಅಷ್ಟೊತ್ತಿಗೆ ಬರ್ಬೋದಾ? ಸಂಜೆ ಅಷ್ಟೊತ್ತಿಗೆ ಬಿಸಿಲಿದೆ ಅಂತ ಅಷ್ಟೊತ್ತಿಗೆ ದಿನಾಂಕ 24/2/2024 ಜರುಗಿದ ಶ್ರೀ ತೇರು ಮಲ್ಲೇಶ್ವರ ಸ್ವಾಮಿ ರಥೋತ್ಸವಕ್ಕೆ ಹಿರಿಯೂರಿನ ಶಾಸಕರು ಹಾಗೂ ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ ಸಚಿವರಾದ ಡಿ ಸುಧಾಕರ್ ಅವರು ಚಾಲನೆ ನೀಡುವ ಮೂಲಕ ರಥೋತ್ಸವ ವಿಜೃಂಭಣೆಯಿಂದ ನಡೆಯಿತು. ದಕ್ಷಿಣ ಭಾರತದಲ್ಲಿ 3 ರಥೋತ್ಸವಗಳು